ಶಿಕ್ಷಣ ಸಚಿವರು ಅಂದ್ರ ಹೆಂಗಿರ್ಬೇಕ್ರಿ? ಹುಡುಗರಿಗೆ ಮಾದರಿ ಆಗಿರ್ಬೇಕು. ದೊಡ್ಡ ದೊಡ್ಡ ಮಿನಿಸ್ಟ್ರು ದೊಡ್ಡವ್ರಗತ್ಲೆ ನಡ್ಕೋಬೇಕ್ರಿ. ನಿಮ್ಮ ಫೇವ್ರೆಟ್ ಟ್ರೋಲ್ಗಳು ಟ್ರೋಲ್ಗೆ ನೀವು ಫೇವ್ರೇಟೋ ಗೊತ್ತಾಗೋಲ್ತು. ಶಾಲಾ ಶಿಕ್ಷಣೆಯು ಶಿಕ್ಷಣ ಇಲಾಖೆಯು ಸಹಯೋಗದೊಂದಿಗೆ ಹಾಲಿನೊಂದಿಗೆ ಮಕ್ಕಳು ಉನ್ನತೀಕರಣರಾದರೂ ಅನುತ್ತೀರ್ಣರಾದರೂ ಪರವಾಗಿಲ್ಲ. ಸೊ ಮಿಸ್ಟರ್ ಮಿನಿಸ್ಟರ್ ಸಾಹೇಬ್ರೆ, ನೀವು ಶಿಕ್ಷಣ ಸಚಿವರಾಗಿ ಮುಂದುವರಿಬೇಕೇನ್ರಿ? ನಮಸ್ಕಾರ ರೀ. ಶಿಕ್ಷಣ ಸಚಿವರು ಸಣ್ಣ ಹುಡುಗರ ಮ್ಯಾಲೂ ಆಕ್ಷನ್ ತಗೊಳಕತ್ತಾರ. ಏನಾರೇ ಅಂದ್ರ ಪಟ್ನ ಸಿಟ್ಟಿಗೆ ಬರತ್ತಾರ. ಏನೋ ಒಂದು ಅಂತಾರಲ್ರಿ, ಇದ್ದಂಗೆ ಹೇಳಿದ್ರ ಅದೇನೋ ಮಾಡಿದ್ರಂತ. ಹಂಗಾತ್ ನಮ್ಮ ಶಿಕ್ಷಣ ಸಚಿವ್ರ ಪರಿಸ್ಥಿತಿ. ನಿನ್ನೆ ಒಂದು ಆನ್ಲೈನ್ ಕಾನ್ಫರೆನ್ಸ್ ಮಾಡಿದ್ರು ಶಿಕ್ಷಣ ಸಚಿವರು. ಅವಾಗ ಯಾರೋ ಒಬ್ಬ ಹುಡುಗ ವಿದ್ಯಾಮಂತ್ರಿ ಕನ್ನಡ ಬರಂಗಿಲ್ಲ ಅಂತ ಹೇಳಿದ್ಕ ಅವನ ಮೇಲೆ ಆಕ್ಷನ್ ತಗೊಂಡ್ಬಿಡ್ರಿ ಅಂತ ಹೇಳಿದ್ರು. ಮೆಚ್ಯೂರಿಟಿ ಇರೋ ಮಿನಿಸ್ಟ್ರ ಆಗಿದ್ರು ಅಂದ್ರ ನಕ್ಕೋತ ಹುಡುಗುಗ ಕಲಿತೀನಿ ಬಿಡಪ್ಪ, ಕಲಿಯಾಕತ್ತುನು ಅಂತ ಹೇಳಿ ಬಿಡ್ಬೇಕಿತ್ತು. ಅದನ್ನ ಬಿಟ್ಟ ಸಣ್ಣ ಹುಡುಗರ ಜೋಡಿ ಸಣ್ಣ ಹುಡುಗ ಆಗಿ ಅವನ ಮೇಲೆ ಆಕ್ಷನ್ ತಗೋರಿ ಅಂತಂದ್ರು. ದೊಡ್ಡ ಮಿನಿಸ್ಟ್ರು ದೊಡ್ಡವ್ರಗತ್ಲೆ ನಡ್ಕೋಬೇಕ್ರಿ. ಅಲ್ಪನ್ಗ ಐಶ್ವರ್ಯ ಸಿಕ್ಕ್ರ ಹೆಂಗ ಕಷ್ಟ ಆಕೈತ್ಲ ಹಂಗಾತ ಶಿಕ್ಷಣ ಸಚಿವರ ಪರಿಸ್ಥಿತಿ. ಅಚಾನಕ್ ಆಗಿ ಶಿಕ್ಷಣ ಮಂತ್ರಿ ಹುದ್ದೆ ಸಿಕ್ಕ್ರ ಸಣ್ಣ ಹುಡುಗರ ಬುದ್ಧಿ ಹೋಗಲ್ದ ಸಚಿವರು ಅಲ್ಲಿ ಹೆಂಗ ದೊಡ್ಡವ್ರಗತ್ಲೆ ನಡ್ಕೊಳಕ್ ಆಕೈತ್ರಿ? ಸಣ್ಣ ಹುಡುಗರ ಬುದ್ಧಿನ ತೋರಿಸ್ತಾರ. ಮತ್ತ ಶಿಕ್ಷಣ ಸಚಿವ್ರ ಅಂದ್ರ ಹೆಂಗಿರ್ಬೇಕ್ರಿ? ಹುಡುಗರಿಗೆ ಮಾದರಿ ಆಗಿರ್ಬೇಕು. ಯಾವ್ದಾರ ಶಾಲೆಗೆ ಹೋಗಿ ನೀ ಹೆಂಗಿರ್ಬೇಕಪ್ಪ ಅಂದ್ರೆ ನಾ ಶಿಕ್ಷಣ ಸಚಿವರ್ಗತ್ಲೇನ ಇರಬೇಕು ಅಂತ ಅವ್ರ ಬಾಯ್ಲೆ ಬರಂಗಿರ್ಬೇಕು. ಅದನ್ನ ಬಿಟ್ಟು ವಿದ್ಯಾಮಂತ್ರಿಗೆ ಕನ್ನಡ ಬರಂಗಿಲ್ಲ ಅಂತ ಅನಿಸ್ಕೊಳಂಗ ಇರಬಾರ್ದ್ರಿ. ಆತಪ್ಪ ಬರಂಗಿಲ್ಲ ಅಂದ್ರೆ ಇನ್ನೇನ್ ಮಾಡೋದು ಅನಿಸ್ಕೊಂಡ್ರಿ. ಖರೆ ಅದನ್ನ ನಕ್ಕು ಮರಿಮಾಚಿ ಬಿಡ್ಬೇಕಿರ್ಲ, ಅದನ್ನ ದೊಡ್ಡ ಇಶ್ಯೂ ಮಾಡಿ ನೀವ ಟ್ರೋಲ್ ಆದ್ರಿ. ನಿಮ್ಮ ಫೇವ್ರೆಟ್ ಟ್ರೋಲ್ಗಳು ಟ್ರೋಲ್ಗೆ ನೀವು ಫೇವ್ರೇಟೋ ಗೊತ್ತಾಗೋಲ್ತು. ಅವಾಗ ಟ್ರೋಲ್ ಹಾಕೋತ ಇರ್ತೀರಿ. ಆ ಹುಡುಗಿನ ಸುಳ್ಳು ಹೇಳೇನೇನ್ರಿ? ಇಲ್ರಿ ಸರ, ನೀವ ಒಪ್ಕೊಂಡಿರಿ ಒಂದ್ ಕಡೆ ನನಗ್ ಕನ್ನಡ ಓದಕ್ ಬರಂಗಿಲ್ಲ ಅಂತ. ನೋಡ್ರಿ ಒಂದ್ಸಲ. ಇಲ್ಲಿ ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೀನಿ ಫಸ್ಟ್ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಟೀಕಾ ಟಿಪ್ಪಣಿ ಮಾಡಕ್ ನಮ್ಮ ಅಣ್ಣ ಇಲ್ಲಿ ಬಂದು ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ. ಅದೇನು ಬರಲ್ಲ. ಮಾತಾಡೋದಕ್ಕೆ ಚೆನ್ನಾಗಿ ಓದೋದು ನನಗೆ ಸ್ವಲ್ಪ ತೊಂದರೆ ಇದೆ, ಏನು ತಪ್ಪೇನಿಲ್ಲ. ಇದು ಒಂದೇ ಸಲ ಅಲ್ರಿ ನೀವು ಬಾಯಿ ಬಿಟ್ಟು ಒಪ್ಕೊಂಡಿದ್ದು. ಒಪ್ಕೊಳಕ ಬಹಳಷ್ಟು ಉದಾಹರಣೆಗಳದಾವ್. ಆ ಉದಾಹರಣೆಗಳನ್ನ ತೋರಿಸ್ತನು. ಅದ್ರಾಗ ಮಧು ಬಂಗಾರಪ್ಪ ಅವರು ಮಧುರ ಕನ್ನಡ ಹೆಂಗೈತಿ ನೋಡ್ಕೊಂಬರ್ರಿ. ವಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇಲೆ 2 ದಿನ ಮೊಟ್ಟೆ ಅಥವಾ ಚೀಕಿ ಇಲ್ಲ ಅಥವಾ ಬಾಳೆಯನ್ನು ನೀಡಲಾಗುತ್ತಿತ್ತು. ಸರ್ಕಾರ ಹಾಕಿಕೊಂಡಿದ್ದು ಇದು ಸಾಕಷ್ಟು ಬದಲಾವಣೆಗೆ ಸಾಕ್ಷಿಯಾಗಿದೆ. ಹೀಗೆ ಶಾಲಾ ಶಿಕ್ಷಣ ಇಲಾಖೆಯು ಕರ್ನಾಟಕವಾಗಿದೆ ಎಂದು ಹೆಮ್ಮೆಯ ಸಂಗತಿಯಾಗಿದೆ. 500 ಹೆಚ್ಚು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡಲು ನಿಯೋಜಿಸಿ ವೈಜ್ಞಾನಿಕ ಮನೋಭಾವನೆ ಮತ್ತು ಸಹಬಾಳ್ವೆ ವಿದ್ಯಾರ್ಥಿಗಳು ಪ್ರಾರ್ಥನಾ ಸಮಯ ಮತ್ತು ಸಂವಿಧಾನದಲ್ಲಿನ ಆಶಯಗಳನ್ನು ಮಕ್ಕಳ ಶಿಕ್ಷಣ ಅಂತ ಕಾರ್ಯಕ್ರಮದಲ್ಲಿ ಜಾರಿಗೊಳ್ಳಲಾಗಿದೆ. ಸರ್ಕಾರಿ ಶಾಲೆ ಗುಣಾತ್ಮಕ ಶಿಕ್ಷಣಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣ, ದುರಸ್ತಿ, ರಿಪೇರಿ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಸಹಯೋಗದೊಂದಿಗೆ ಹಾಲಿನೊಂದಿಗೆ ವಾರಕ್ಕೆ 3 ದಿನ ರಾಗಿ ಮಾಲ್ಟ್ ಸಹ ನೀಡಲಾಗುತ್ತಿದೆ. ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು. ಮಿನಿಸ್ಟರ್ ಸಾಹೇಬ್ರ, ನೀವೇನರೇ ಹುಟ್ಟದಾಗಿನಿಂದಾನು ಮಿನಿಸ್ಟರ್ ಆಗೋ ತಕಾನು ಬ್ಯಾರೆ ದೇಶದಾಗ ಇದ್ದು ಓದ್ಕೊಂಡು ದೊಡ್ಡದಾಗಿ ಅಧ್ಯಯನ ಮಾಡ್ಕೊಂಡು ಬಂದೀರಿ. ಅದಕ್ಕೆ ನಿಮ್ಗೆ ಕನ್ನಡ ಬರವಲ್ತು ಅಂತ ನಾವೇನಾರೇ ಹೊಟ್ಟೆಗೆ ಹಾಕೊಳ್ಳೋನು ಅಂದ್ರೂ ನೀವು ಎಲ್ಲಿ ಬೇರೆ ದೇಶಕ್ಕೆ ಹೋಗಿರಿ? ಇಲ್ಲೇ ರೀ ನೀವು ಬಂಗಾರಪ್ಪ ಅಂತವ್ರೊಬ್ಬರ ಸುಪುತ್ರ ಅದಿರಿ. ಮಲೆನಾಡಿನ ಮಣ್ಣಿನಾಗ ಹುಟ್ಟಿದ ಕಂದಮ್ಮ ಅದಿರಿ. ನಿಮಗೆ ಕನ್ನಡ ಓದಾಕ್ ಬರಂಗಿಲ್ಲ ಅಂದ್ರ ಹೆಂಗ್ರಿ? ಇನ್ನು ನಿಮಗೆ ಏನು ಬರ್ತೈತೆ ನಾವು ಒಪ್ಕೊಳ್ಳೋನು. ಇನ್ನ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅವರು PUCನೂ ಪಾಸ್ ಆಗಿಲ್ಲಂತ್ರಿ. ಹಿಂಗಂತ ಅವರ ಪ್ರೀತಿಯ ಸಹೋದರ ಕುಮಾರ್ ಬಂಗಾರಪ್ಪನ ಹೇಳ್ಯಾರ್ರಿ. ಅವ್ರವ್ರ ಅಣ್ಣತಂಬ್ರಿ ಇರ್ತಾವ್ರು, ಅವ್ರವ್ರ ಒಳಗಿನ ಗುಟ್ಟ ಅವ್ರಿಗೆ ಗೊತ್ತಿರ್ತಾವು. ಇದೇನು ಮಂದಿ ಮಾತಾಡಿದ ಮಾತಲ್ರಿ. ಮತ್ತ ಕುಮಾರ್ ಬಂಗಾರಪ್ಪ ಅವ್ರ ಬಾಯಿಲೆ ಹೇಳಿದೈತಿ. ಒಂದ್ಸಲ ಕೇಳ್ಬಿಡ್ರಿ ಅದನ್ನ. ಅಪ್ಪ ನೀವು PUCನಲ್ಲಿ ಯಾವ ಕಾಲೇಜಲ್ಲಿ ಮಾಡಿದ್ಯಾ, ಯಾವ ಕಾಲೇಜಲ್ಲಿ ನೀನು ಎಂಡ್ ಮಾಡಿದ್ಯಾ, ಮತ್ತು ಡಿಗ್ರಿ ಕಾಲೇಜಿಗೆ ನೀನು ಸೇರಿದ್ಯಾ, ಡಿಗ್ರಿ ಕಾಲೇಜಿನಲ್ಲಿ ನೀನು ಯಾವ ಕಾಲೇಜಿಂದ ನಿನಗೆ ಸರ್ಟಿಫಿಕೇಟ್ ಸಿಕ್ತು ಅಂತ ಕೇಳಿ.
ದೇವರಾಣಿಗೂ ಅವರ ಹತ್ರದಲ್ಲಿ ಉತ್ತರ ಇಲ್ಲ. ಐ ಡೋಂಟ್ ನೋ ಹೌ ಹಿ ಗಾಟ್ ದಟ್ ಸರ್ಟಿಫಿಕೇಟ್ ಬಿಕಾಸ್ ಕಾಲೇಜ್ ಫಿನಿಶೇ ಮಾಡಿಲ್ಲ. ಅಫ್ಕೋರ್ಸ್ ಒಪ್ಕೊಳ್ಳೋನು ರೀ, ಓದಿಗೆ ಜ್ಞಾನಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ. ಮಿನಿಸ್ಟರ್ ಆಗ್ಬೇಕಂದ್ರೆ ಒಂದು ಜ್ಞಾನ ಇರಬೇಕು, ಕಾಮನ್ ಸೆನ್ಸ್ ಇರಬೇಕು, ಒಂದು ಸಾಮರ್ಥ್ಯ ಇರಬೇಕು. ಅಷ್ಟಿದ್ರ ಸಾಕಪ್ಪ, ಸ್ವಲ್ಪ ಮಟ್ಟಿಗೆ ಓದ್ಕೊಂಡಿದ್ರು ಸಾಕು ಅಂತ ಅನ್ನೋನು. ನೀವು PUCನ ಓದಿಲ್ಲ ಅಂತಾರ, ಅದು ಖರೆ ಏನಾಯ್ತೋ ಬಿಟ್ಟೋಯ್ತೋ ನಮಗೇನು ಗೊತ್ತು, ಅದನ್ನ ಬಿಡ್ರಿ. ಮುಖ್ಯವಾಗಿ ಶಿಕ್ಷಣ ಮಂತ್ರಿ ಆಗಿರೋರಿಗೆ ಶಿಕ್ಷಣದ ಬಗ್ಗೆ ಜಾಸ್ತಿ ಗೊತ್ತಿರ್ಬೇಕ್ರಿ, ಅವರು ಕಲಿತಿರ್ಬೇಕ್ರಿ. ಹೆಂಗಂದ್ರೆ ಕಲಿಬೇಕಾದ್ರೆ ಎಂತೆಂಥ ಪ್ರಾಬ್ಲಮ್ ಬಂದಿದ್ದು ಅದು ಮುಂದಿನ ಪೀಳಿಗೆಗೆ ಬರಬಾರ್ದು, ಆ ರೀತಿ ಆ್ಯಕ್ಷನ್ ತಗೋಬೇಕು ಅಂತೆಲ್ಲ ಯೋಚನೆ ಮಾಡಾಕರೆ ಶಿಕ್ಷಣದ ಬಗ್ಗೆ ಗೊತ್ತಿರ್ಬೇಕ್ರಿ. ಎಲ್ಲ ಮಂತ್ರಿಗಳಕ್ಕಿಂತನೂ ಶಿಕ್ಷಣ ಸಚಿವರು ಶಿಕ್ಷಣ ಪಡೆದಿರೋದು ಭಾಳ ಮುಖ್ಯ ಐತಿ ಅಂತಾರ್ರಿ. ನಿಮ್ಮನ್ನ ನೋಡಿದ್ರ ಯಾವ ಕ್ವಾಲಿಟಿನೂ ನಿಮ್ಮೊಳಗೆ ಅದಾವಂತ ಕಾಣಕತ್ತಿಲ್ಲಂತ್ರಿ ಮಂದಿ ಮಾತಾಡಕತ್ತಾರ. ಸೊ ಮಿಸ್ಟರ್ ಮಿನಿಸ್ಟರ್ ಸಾಹೇಬ್ರೆ, ನೀವು ಶಿಕ್ಷಣ ಸಚಿವರಾಗಿ ಮುಂದುವರಿಬೇಕೇನ್ರಿ? ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಪ್ರಶ್ನೆ ಕೇಳ್ತೇನೆ ರೀ. ಅವರ ಹೇಳಿದ್ರು ಸಚಿವ ಸಂಪುಟ ಪುನರ್ರಚನೆ ಮಾಡ್ತನು ಅಂತ ಹೇಳಿ. ಆ ಟೈಮ್ ಒಳಗೆ ಏನಾರೇ ಸಿದ್ದರಾಮಯ್ಯ ಸಾಹೇಬ್ರು ಬೇಳೂರು ಗೋಪಾಲಕೃಷ್ಣ ಅವ್ರನ್ನ ಹೊರಗಿಡೋದ್ರಾಗ ಸಕ್ಸಸ್ ಆಗೀನು ಮಧು ಬಂಗಾರಪ್ಪ ಅವ್ರನ್ನ ಶಿಕ್ಷಣ ಸಚಿವರಾಗೇ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ರಿ. ಮಾಡ್ತಾರು ಅನ್ನಕ್ಕಾಗಲ್ಲ, ಬಿಡ್ತಾರು ಅನ್ನಕ್ಕಾಗಂಗಿಲ್ಲ. ಅಲ್ಲಿ ಏನೇನು ನಡೀತೈತಂತ ಯಾರು ನೋಡ್ಯಾರ್ರಿ? ಖರೆ ಈ ಎಲ್ಲ ಗೊಂದಲದಾಗ ಪಾಪ್ರಿ ಹುಡುಗರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.